ಕಲ್ಕಿ 2898 AD ಇದು ನಾಗಶ್ವಿನ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇಲ್ಲಿನ ಮುಖ್ಯ ಪಾತ್ರಧಾರಿ ಭೈರವ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು, ಅಲ್ಲಿ ಒಂದು ಡಿಫ್ರೆಂಟ್ ಲೈಫ್ ಇದೆ, ಒಳ್ಳೆ ರಿಸೋರ್ಸಸ್ ಇದಾವೆ ಅಂತ ಅನಿಸಿರುತ್ತೆ. ಅಂಡ್ ಅದೇ ಅವನ ಮುಖ್ಯ ಗುರಿ ಆಗಿರುತ್ತೆ ಕೂಡ. ಆದರೆ ಅಲ್ಲಿಗೆ ಹೋಗೋದಕ್ಕೆ ಅವನಿಗೆ 1 ಮಿಲಿಯನ್ ಯೂನಿಟ್ಸ್ ಬೇಕು. ಅದನ್ನು ಗಳಿಸೋದು ಕಷ್ಟ. ಬಟ್ ಇದೇ ಟೈಮಲ್ಲಿ ಅವನಿಗೊಂದು ಬೌಂಟಿ ಸಿಗುತ್ತೆ. ಆ್ಯಂಡ್ ಅದು ಒಬ್ಬ ಗರ್ಭಿಣಿಯದ್ದು. ಸೊ ಇನ್ನೇನು ಇವಳನ್ನು ಹಿಡಿದುಕೊಟ್ರೆ ನಾನು ಕಾಂಪ್ಲೆಕ್ಸ್ಗೆ ಹೋಗ್ಬೋದು ಅಂತ ಆ ಕೆಲಸದ ಹಿಂದೆ ಅವನು ಬೆನ್ನು ಹತ್ತುತ್ತಾನೆ. ಸೊ ಈ ಕೆಲಸ ಆಯ್ತಾ? ಈ ಗರ್ಭಿಣಿ ಯಾರು? ಆ್ಯಂಡ್ ಇಲ್ಲಿ ಇನ್ನೂ ಎಷ್ಟು ಪಾತ್ರಗಳಿವೆ, ಆ ಪಾತ್ರಗಳು ಎಷ್ಟು ಮುಖ್ಯವಾಗಿದ್ದಾವೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಆಫ್ ಆಲ್ ಈ ಐಡಿಯಾನೇ ಚೆನ್ನಾಗಿದೆ. ಅಫ್ಕೋರ್ಸ್ ಈ ಹೆಸರುಗಳು, ಆ ಕಥೆ, ಅದರ ಬೇಸಿಕ್ ಸ್ಟ್ರಕ್ಚರ್, ಹೇಗೆ ಎಂಡ್ ಆಗುತ್ತೆ, ಇದನ್ನೆಲ್ಲ ಆಲ್ರೆಡಿ ನಾವು ಕೇಳಿದ್ದೀವಿ. ಬಟ್ ಆ ಕಥೆಗಳನ್ನು, ಪಾತ್ರಗಳನ್ನು ಈ ಥರ ಒಂದು ವರ್ಡ್ನಲ್ಲಿ ತಂದು ಏನು ಮುಂದೆ ಆಗತ್ತೆ ಅಂತ ಬರೆದಿದ್ದಾರೋ ಅದು ಈ ರೀತಿ ಆಗಬಹುದಾ ಅನ್ನೋ ಒಂದು ಕ್ವಶನ್ನ ತಗೊಂಡು ಅದರ ಸುತ್ತ ತಾವೇ ಒಂದು ಫಿಕ್ಷನಲ್ ಕಥೆನ ಬರ್ಕೊಂಡಿದ್ದಾರೆ, ಪಾತ್ರಗಳನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇನ್ಲಿ ಇಲ್ಲಿ ಸುಮ್ಮನೆ ಏನನ್ನು ಇಂಕಾಪರೇಟ್ ಮಾಡಿಲ್ಲ. ಅಂದರೆ ನಿಮಗೆ ಈಗ ಹೇಳೋದು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಸೋರ್ಸ್ ಮೆಟೀರಿಯಲ್ ಏನಿದೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ, ತಾವಾಗಿ ತಮಗೆ ಏನು ಬೇಕು ಅದನ್ನು ಬಿಲ್ಡ್ ಮಾಡ್ಕೊಳ್ತಾ, ಅದನ್ನು ಈ ವರ್ಡ್ಗೆ ಸರಿಯಾಗಿ ಬರ್ಕೊಂಡು ಆ್ಯಂಡ್ ನಂತರ ಎರಡನ್ನೂ ಒಟ್ಟಿಗೆ ತರೋದು. ಇಟ್ಸ್ ರಿಯಲಿ ಡಿಫಿಕಲ್ಟ್. ಬಟ್ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಒಂದು ಕಾಂಪ್ಲಿಕೇಟೆಡ್ ಜಾನರ್ನ ಒಂದಷ್ಟು ಕಡೆ ಬಿಟ್ಟು ಆಲ್ಮೋಸ್ಟ್ ಇನ್ನೆಲ್ಲ ಕಡೆ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ ವರ್ಡ್ ಕ್ರಿಯೇಟ್ ಆಗಿದೆ, ಆ ಪಾತ್ರಗಳು ಹತ್ತಿರ ಆಗಿದ್ದಾವೆ, ಅವು ಹಳೆ ಕಥೆಗಳಿಗೆ ಕನೆಕ್ಟ್ ಕೂಡ ಆಗಿದ್ದಾವೆ. ಪ್ರತಿ ಸಾರಿನೂ ಒಂದೊಳ್ಳೆ ಹೈನು ಕೊಟ್ಟಿದ್ದಾವೆ. ಆ ಕಥೆಗಳಿಗೆ ಒಂದು ಗೌರವ ಕೂಡ ಸಿಕ್ಕಿದೆ ಇಲ್ಲಿ. ಅಕಸ್ಮಾತ್ ಅವುಗಳ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇರೋರಿಗೂ ಅದನ್ನು ನೋಡಬೇಕು ಅಥವಾ ಆ ಕಥೆಗಳನ್ನು ಕೇಳಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಅದನ್ನು, ಆ ಫೀಲಿಂಗ್ನ ಹುಟ್ಟಿಸಿರೋದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಆ್ಯಂಡ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆಲ್ಸೋ ಇದು ಎಂಡ್ ಆಗಿರೋ ರೀತಿ, ಸಿನಿಮಾ ಕಂಪ್ಲೀಟ್ ಆಯಿತು ಅನ್ನೋ ಫೀಲ್ ಬರುತ್ತೆ. ಆ್ಯಂಡ್ ಜೊತೆಗೆ ಮುಂದೆ ಏನು, ಅದು ಎಷ್ಟು ದೊಡ್ಡದು ಅನ್ನೋದನ್ನು ಕೂಡ ಸಖತ್ತಾಗಿ ರಿವೀಲ್ ಮಾಡಿದ್ದಾರೆ. ಸೊ ಆ ಕೊನೆ ಒಂದು 30 ನಿಮಿಷ ಏನಿದೆ, ಇಡೀ ಸಿನಿಮಾನ ಬೇರೆ ಲೆವೆಲ್ಗೆ ತೊಗೊಂಡೋಯ್ತು. ಆ್ಯಂಡ್ ಇದು ಈ ಲೆವೆಲ್ ಆದರೆ ಇನ್ನು ಮುಂದೇನಪ್ಪ, ಇದಕ್ಕೆ ಎಷ್ಟು ಪೊಟೆನ್ಷಿಯಲ್ ಇದೆ, ಏನೆಲ್ಲ ಆಗ್ಬೋದು, ಯಾರೆಲ್ಲ ಬರ್ಬೋದು, ಹೀಗೆ ನನ್ನ ಯೋಚನೆ ಇನ್ನು ಅಲ್ಲೇ ನಿಂತಿದೆ, ಆ ಸ್ಪೇಸಲ್ಲೇ ಓಡಾಡ್ತಾ ಇದೆ. ಸೊ ಐ ಥಿಂಕ್ ಆ ಟೋಟಲ್ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಆಲ್ಮೋಸ್ಟ್ ಎಲ್ಲನೂ ಪರ್ಫೆಕ್ಟ್ ಆಗಿತ್ತು. ಅಕಸ್ಮಾತ್ ನೀವೊಂದು ಯೂನಿವರ್ಸ್ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ಪಾರ್ಟ್ 2ನ ಅನೌನ್ಸ್ ಮಾಡ್ತೀರಾ ಅಂದರೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಇದನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು, ಯೂಸ್ ಮಾಡ್ಕೊಳ್ಬೋದು. ಅಷ್ಟು ನೀಟಾಗಿತ್ತು ಆ ಪೋರ್ಷನ್ಸ್. ಇನ್ನು ವಿಜುವಲ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್, ಬಜೆಟ್ ಏನು ಹಾಕ್ತಾರೆ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ, ಬೇಕಾಗಿರೋ ವಿಷಯಗಳ ಹಿಂದೆ ರಿಸರ್ಚ್ ನಡೆದ್ರೆ, ಆ್ಯಂಡ್ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅನ್ನೋದನ್ನು ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ, ಐ ಥಿಂಕ್ ನಾವು ಡೆಫಿನೆಟ್ಲಿ ಈ ರೀತಿಯ ಹೆಚ್ಚು ಸಿನಿಮಾಗಳನ್ನು ತೆಗಿಬೋದು, ತುಂಬ ದೊಡ್ಡದನ್ನು ಅಚೀವ್ ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾ ತೋರಿಸಿದೆ ಅಂತ ಹೇಳ್ತೀನಿ. ಸೂಪರ್ ವರ್ಕ್. ಇನ್ನು ನಾಗಶ್ವಿನ್ ಅವರು ಮೊದಲು ಎವಡೆ ಸುಬ್ರಹ್ಮಣ್ಯಂ, ನಂತರ ಮಹಾನಟಿ ಆ್ಯಂಡ್ ದೆನ್ ಕಲ್ಕಿ. ಎಲ್ಲಿಂದ ಎಲ್ಲಿಗೆ, ಏನು ಥಾಟ್, ಏನು ಕೆಲಸ. ಅದೇ ಈಗ ಆಗಲೇ ಹೇಳಿದ ಹಾಗೆ ಈ ಕಥೆ ಎಲ್ಲಿಗೆ ಹೋಗ್ಬೋದು, ಹೇಗೆಲ್ಲ ತೊಗೊಂಡು ಹೋಗ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ರೆ, ಓ ಗುರು ಇದು ಹೆವಿ ಕಷ್ಟ ಬಿಡು ಅಂತ ಅನಿಸುತ್ತೆ. ಬಟ್ ಐ ಥಿಂಕ್ ಆ ಥರದ ಒಂದು ಪ್ರಯತ್ನದ ಮೊದಲ ಹೆಜ್ಜೆನ ಇವ್ರು ಸಖತ್ತಾಗಿ ಇಟ್ಟಿದ್ದಾರೆ ಅಂತ ಹೇಳ್ತೀನಿ. ನಾಗಶ್ವಿನ್ ಅನ್ನೋ ಒಂದು ಸ್ಟ್ಯಾಂಪ್ನ ಒತ್ತಿದರೆ ಜಾನಾಗೆ ಸಂಬಂಧ ಇಲ್ದೇನೆ ಈ ಸಿನಿಮಾದಿಂದ. ಹಿ ಡಿಸರ್ವ್ಸ್ ಎವ್ರಿ ಬಿಟ್ ಆಫ್ ಕ್ರೆಡಿಟ್ ಆ್ಯಂಡ್ ಸಕ್ಸಸ್. ಸಿನಿಮಾದಲ್ಲಿ ಒಳ್ಳೊಳ್ಳೆ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ನಾನು ಜಾಸ್ತಿ ಹೇಳಲ್ಲ ಅದ್ರ ಬಗ್ಗೆ, ಬಟ್ ಆ ಇಂಟರ್ವಲ್ ಆ್ಯಂಡ್ ನಂತರ ತುಂಬ ಇದ್ದಾವೆ. ಅಫ್ಕೋರ್ಸ್ ದ ಕ್ಲೈಮ್ಯಾಕ್ಸ್ ಆ್ಯಂಡ್ ಮೇನ್ಲಿ ಸಿನಿಮಾ ಶುರು ಆಗ್ತಾ ಇದ್ದ ಹಾಗೆಯೇ ಮಹಾಭಾರತ ಯುಗದಿಂದ ಈ ಯುಗಕ್ಕೆ ಬರೋ ಒಂದು ಫೇಸ್ ಇದೆ, ಅದನ್ನೇ ಸಖತ್ತಾಗಿ ತೋರಿಸಿದ್ದಾರೆ. ಸೊ ಐ ಫೆಲ್ಟ್ ಹಿ ನೋಸ್ ವಾಟ್ ಈಸ್ ಡೂಯಿಂಗ್ ಥರೋಲಿ ಅಂತ. ಸುಮ್ಮನೆ ಏನೋ ಮಾಡಬೇಕು, ಈ ಪಾತ್ರಗಳನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಇಲ್ಲ. ಪ್ರಾಪರ್ ಬೇಸ್, ಪ್ರಾಪರ್ ಪಿಲ್ಲರ್ಸ್. ಇನ್ನು ಮುಂದಕ್ಕೆ ಕೂಡ ಸಖತ್ತಾಗಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ನ ಕೊಟ್ಟಿದ್ದಾರೆ ಇದರಿಂದ. ಇನ್ನು ಪರ್ಫಾರ್ಮೆನ್ಸಸ್, ಪ್ರಭಾಸ್ ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರಿಗೆ ಇದು ಬಿಗ್ಗೆಸ್ಟ್ ಎಲಿವೇಶನ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಅಮಿತಾಬ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಆ ಪಾತ್ರ, ಅವರ ವಾಯ್ಸ್, ಅದನ್ನು ನಿಭಾಯಿಸಿರೋ ರೀತಿ. ಈ ಕಡೆ ಪ್ರಭಾಸ್ ಅವರು ತುಂಬ ಸಮಯ ಆದಮೇಲೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ದಾರೆ, ಕಾಮಿಡಿ ಮಾಡಿದ್ದಾರೆ. ಸೊ ಇಬ್ಬರಿಗೂ ಕೂಡ ಇದು ನೆನಪಲ್ಲಿ ಇಟ್ಕೊಳ್ಳುವಂಥ ಸಿನಿಮಾ, ಹಾಗೆ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು. ಇನ್ನು ದೀಪಿಕಾ ಅವರು, ಅವರಿಗೂ ಒಂದೊಳ್ಳೆ ಎಲಿವೇಶನ್ ಮೂಮೆಂಟ್ ಇತ್ತು, ಸೂಪರ್ ಇಂಟರ್ವಲ್. ಇನ್ನು ಕಮಲ ಹಾಸನ್ ಅವರದ್ದು ಆ ಚಕ್ರಗಳು, ಅದೇ ಹೇಳಿದ್ನಲ್ಲ, ಏನೋ ಸುಮ್ಮನೆ ಪಾತ್ರಗಳನ್ನು ತಗೊಂಡಿಲ್ಲ, ಸಖತ್ತಾಗಿ ಎಲ್ಲರಿಗೂ ಸ್ಪೇಸ್, ಇಂಪಾರ್ಟೆನ್ಸ್, ಡೆಪ್ತ್ ಎಲ್ಲನೂ ಕೊಟ್ಟಿದ್ದಾರೆ. ಇನ್ನು ಸನಾ ಅವರು ಅವರ ಕೆಲಸನ ಮಾಡಿದ್ದಾರೆ. ಸ್ಪೆಷಲಿ ನನಗೆ ಅಶ್ವತ್ಥಾಮ ಬಂದಾಗೆಲ್ಲ BGM ಬರುತ್ತಲ್ಲ, ಅದು ತುಂಬಾ ಇಷ್ಟ ಮೊದಲಿಂದನೂ. 3 ಬೀಟ್, ನಂತರ ಮಧ್ಯದಲ್ಲಿ 4ನೇದು. ಸೊ ದಟ್ಸ್ ರಿಯಲಿ ಅಡಿಕ್ಟಿವ್. ಗೊತ್ತಿಲ್ಲದೆ ಇರೋ ಒಂದು ಎನರ್ಜಿ ಕೊಡುತ್ತೆ, ಅದು ಏನೋ ಆಗ್ತಾ ಇದೆ ಅನ್ನೋ ಥರದ ಫೀಲಿಂಗ್ ಕೊಡುತ್ತೆ. ಅದೇ ರೀತಿಯ ಸೀಕ್ವೆನ್ಸಸ್ ಇರೋದು ಅಶ್ವತ್ಥಾಮ ಇದ್ದಾಗೆಲ್ಲ. ಇನ್ನು ಇದರ ನೆಗೆಟಿವ್ಸ್, ಅಥವಾ ನಿಮಗೆ ಸಿನಿಮಾ ನೋಡಬೇಕಾದ್ರೆ ಏನು ಅನ್ನಿಸ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ನಿಮಗೆ ಪೇಸಿಂಗ್ ಇಶ್ಯೂಸ್ ಕಾಣಿಸ್ಬೋದು. ಬಟ್ ಪರ್ಸ್ನಲಿ ನಾನು ಅದಕ್ಕೆ ಪ್ರಿಪೇರ್ ಆಗಿದ್ದೆ. ಯಾಕಂದರೆ ಈ ಫ್ಯೂಚರಿಸ್ಟಿಕ್ ಸಿನಿಮಾಗಳಲ್ಲಿ ಆ ಟೈಮ್ ಬೇಕು. ಆ್ಯಂಡ್ ಅದರಲ್ಲೂ ಇಲ್ಲಿ ಹಳೆ ಕಥೆಗಳ ರೆಫರೆನ್ಸ್ ಕೂಡ ತರಬೇಕು. ಸೊ ಆ ಫಸ್ಟ್ ಹಾಫ್ನಲ್ಲಿ ಆಲ್ಮೋಸ್ಟ್ 1 ಗಂಟೆ ಬರೀ ಎಸ್ಟಾಬ್ಲಿಷ್ಮೆಂಟ್ಗೇ ಹೋಗುತ್ತೆ, ವಿಚ್ ಇಸ್ ರಿಕ್ವೈರ್ಡ್.
ಆ ಕಥೆ, ಆ ಪಾತ್ರಗಳು, ಆ ವರ್ಲ್ಡ್, ಅಟ್ಲೀಸ್ಟ್ ಒಂದು ಸ್ಲೈಟ್ ಸ್ಪೇಸ್ ಅಂತ ನೀವು ಪ್ರತಿ ಎಲಿಮೆಂಟ್ಗೂ ಕೊಡಬೇಕಾಗತ್ತೆ. ಸೊ ಅದನ್ನು ಕೊಟ್ಟಿದ್ದಾರೆ. ಮೇ ಬಿ ಅದು ನಿಮಗೆ ಸ್ವಲ್ಪ ಇಶ್ಯೂ ಆಗ್ಬೋದು. ಆ್ಯಂಡ್ ಪರ್ಸ್ನಲಿ ಆ ರಾಕ್ಸಿ ಆ್ಯಂಡ್ ಅವಳ ಸುತ್ತ ಇರುವಂಥ ಪೋರ್ಷನ್ಸ್ ಏನು ಅಷ್ಟಿಷ್ಟ ಆಗಲಿಲ್ಲ. ಬಟ್ ಅದನ್ನು ಏನಕ್ಕೆ ತಂದರು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಅದು ಬೇಕಾಗಿತ್ತು ಒಂದು ಎಲಿಮೆಂಟ್ನ ತರೋದಕ್ಕೆ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ನಲ್ಲಿ ಸ್ಕ್ರೀನ್ ಪ್ಲೇ ಇನ್ನೊಂಚೂರು ಬೆಟರ್ ಆಗ್ಬೋದಿತ್ತು. ಶಂಭಾಲ ವರ್ಡ್ ಏನಿದೆ ಅದರ ಎಕ್ಸಿಕ್ಯೂಷನ್ ಕೂಡ ಬೆಟರ್ ಆಗ್ಬೋದಿತ್ತು. ಆಲ್ಸೋ ಟ್ರೈಲರ್ನಲ್ಲಿ ಸ್ವಲ್ಪ ಕಮ್ಮಿ ರಿವೀಲ್ ಮಾಡಿದರೆ ಇಲ್ಲಿರುವಂಥ ಆ್ಯಕ್ಷನ್ ಸೀಕ್ವೆನ್ಸಸ್ ಆ್ಯಂಡ್ ಅದರ ಹೈ ಮೂಮೆಂಟ್ಸ್ ಏನಿದ್ದಾವೆ ಅವು ಇನ್ನೂ ಚೆನ್ನಾಗಿ ನಮ್ಮನ್ನು ತಲುಪಿರೋದು, ಸರ್ಪ್ರೈಸ್ ಆಗಿ ವರ್ಕ್ ಆಗಿರೋದು, ಒಳ್ಳೆ ಫೀಲಿಂಗ್ನ ಕೊಟ್ಟಿರೋದು ಅಂತ ಅನ್ನಿಸ್ತು. ಸೊ ಸಿಂಪಲಾಗಿ ಹೇಳೋದಾದರೆ ಸಿನಿಮಾ ಚೆನ್ನಾಗಿದೆ, ಡೆಫಿನೆಟ್ಲಿ ಹೋಗಿ ಬನ್ನಿ. ನಾಗಶ್ವಿನ್ ಅವರು ಏನು ಪುಲ್ ಆಫ್ ಮಾಡಿದ್ದಾರೆ ಅದು ಕಮೆಂಡಬಲ್. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅವರಿಗೆ. ಖರ್ಚಾಗಿರುವಂಥ ಪ್ರತಿಯೊಂದು ರೂಪಾಯಿಗೆ ನ್ಯಾಯ ಅವರ ಥಾಟ್ ಹಾಗೆ ಎಫರ್ಟಲ್ಲಿ ಕಾಣುತ್ತೆ. ಅದು ಆ ಫೈನಲ್ ಪ್ರಾಡಕ್ಟ್ ನೀವು ಖರ್ಚು ಮಾಡುವಂಥ ದುಡ್ಡಿಗೆ ನ್ಯಾಯ ಒದಗಿಸುತ್ತೆ ಅಂತ ಹೇಳ್ತೀನಿ. ಆಗಲೇ ಹೇಳಿದ ಹಾಗೆ ಮೊದಲ ಅರ್ಧದಲ್ಲಿ ನಿಮಗೆ ಪೇಷನ್ಸ್ ಬೇಕಾಗ್ಬೋದು ಸ್ವಲ್ಪ. ಒಂದಷ್ಟು ಕಡೆ ನಿಮಗೆ ಅಂಶಗಳು ಕಾಣಿಸುತ್ತೆ ಖಂಡಿತ. ಬಿಟ್ಟರೆ ಇಟ್ಸ್ ಡೆಫಿನೆಟ್ಲಿ ಅ ವೆಲ್ ಎಕ್ಸಿಕ್ಯೂಟೆಡ್ ಫಿಲ್ಮ್. ಆ್ಯಂಡ್ ಈ ಥರದ ಪ್ರಯತ್ನಗಳಿಗೆ ಇಲ್ಲಿ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ದ ಡಿಸರ್ವ್ಸ್ ಇಟ್ ಆಲ್ಸೋ. ಇನ್ನು ಮುಂದೆ ಇರೋದೇ ಚಾಲೆಂಜ್, ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂತ ನೋಡಬೇಕಿದೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.